ಬಳ್ಳಾರಿಗೆ ಹೋಗೋಣ. ಸಂಡೂರಿನಲ್ಲಿ ಸ್ಟ್ರಾಂಗ್ ರೂಮ್ ಅಲ್ಲೂ ಕೂಡ ಓಪನ್ ಮಾಡಿದಾರಂತೆ. ನಾರ್ಮಲ್ ಇಟ್ಸ್ ದ ಪ್ರೊಸೀಜರ್, ಅದನ್ನ ಮಾಡಲೇಬೇಕು. ಅದನ್ನ ಮಾಡಿ ಅವರ ಸಮ್ಮುಖದಲ್ಲಿ, ಏಜೆಂಟ್ಗಳ ಸಮ್ಮುಖದಲ್ಲಿ ಓಪನ್ ಮಾಡ್ತಾರೆ. ಆಮೇಲೆ ತಂದು ಇಟ್ಕೊಳ್ತಾರೆ ಟೇಬಲ್ ಮೇಲೆ. ಅಂಚೆ ಮತಗಳಾಗಬೇಕಲ್ಲ, ಅದಾದ ನಂತರ ಅವುಗಳನ್ನು ಓಪನ್ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭವಾಗುತ್ತೆ. 8 ಗಂಟೆಗೆ ಆರಂಭವಾಗುತ್ತೆ. ಸ್ಟ್ರಾಂಗ್ ರೂಮ್ನಿಂದ ಈಗ ಮತಯಂತ್ರಗಳನ್ನ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಏಜೆಂಟ್ಗಳ ಸಮ್ಮುಖದಲ್ಲೇ ಆಗಬೇಕು. ಅದು ಬೆಳಗ್ಗೆ 10 ಗಂಟೆಯೊಳಗಡೆಗೆ ಫಲಿತಾಂಶದ ಒಂದು ಟ್ರೆಂಡ್ ಗೊತ್ತಾಗುತ್ತೆ. ಚಿತ್ರಣ ಗೊತ್ತಾಗ್ಲಿಕ್ಕಿಲ್ಲ, ಒಂದು ಟ್ರೆಂಡ್ ಗೊತ್ತಾಗುತ್ತೆ ಯಾವ ಕಡೆಗೆ ಸಾಗ್ತಾ ಇದೆ ಅಂತೇಳಿ. ಬಟ್ ಹೇಳಕ್ಕಾಗಲ್ಲ, ಕರ್ನಾಟಕದಲ್ಲಿ ಅದರದೊಂದು ಅನುಭವ ಆಗಿದೆ. ಒಂದು ಟೈಮಲ್ಲಿ ಬಿಜೆಪಿ 121ವರೆಗೂ ಹೋಗಿತ್ತು. ಕೊನೆಗೆ ಅತಂತ್ರ ಆಗ್ಬಿಟ್ಟು 104ಕ್ಕೆ ಬಂದು ನಿಂತಿರೋದು ಇದೆ. ಅದು ಯಾವಾಗ? ಮಧ್ಯಾಹ್ನ 12 ಗಂಟೆಯ ನಂತರ. ಸೊ ಹಾಗಾಗಿ ಮಹಾರಾಷ್ಟ್ರ ಇಟ್ಸ್ ಎ ಟಫ್ ಅಂತ ಹೇಳ್ತಾ ಇದ್ದಾರೆ, ಜಾರ್ಖಂಡ್ ಟಫ್ ಅಂತ ಹೇಳ್ತಾ ಇದ್ದಾರೆ. ಇದರ ಪರಿಣಾಮಗಳು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಎಕ್ಸಿಟ್ ಪೋಲ್ಗಳು ಕೊಟ್ಟಿದೆ, ಒನ್ ಸೈಡೆಡ್ ಆಗಿನೇ ಕೊಟ್ಟಿದೆ. ಅದು NDAನೇ ಗೆಲ್ಲುತ್ತೆ ಅಂತೇಳಿ, ಮಹಾಯುತಿಗೆನೇ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಗೆ ಜಾರ್ಖಂಡದ್ದು ಕೂಡ ಅಷ್ಟೇ, NDA ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕಡೆಯೂ ಕೂಡ ಇದೆ. ಬಟ್ ಕೆಲವು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವಂಥದ್ದು ಏನು ಅಂದ್ರೆ, ಅತಂತ್ರ ಆಗಬಹುದು ಅಂತ ಹೇಳಿ, ಫೈಟ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಕಾಂಗ್ರೆಸ್ಸಿಗೆ ಇದು ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನ ತುಂಬುತ್ತೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ತುಂಬದೇ ಇರಬಹುದು. ಮಹಾರಾಷ್ಟ್ರ ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ. ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಮೇಲೇನೆ ಕೇಂದ್ರೀಕೃತವಾಗ್ತಾ ಇದೆ. ಬಿಜೆಪಿಗೆ ಲೋಕಸಭೆಯಲ್ಲಿ 244 245 ಸೀಟ್ಗಳನ್ನು ಪಡ್ಕೊಂಡು ನೋಡಿ, ಅವಾಗ ನಮಗೆ ಕಡಿಮೆ ಆಗಿರಬಹುದು. ಈಗ ಜನ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ಒಂದು ಗಟ್ಟಿಯಾಗಿ ನಿಂತ್ಕೊಳ್ಳುವಂಥದ್ದು ಮಹಾರಾಷ್ಟ್ರ ಎಲೆಕ್ಷನ್.